ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ನಂದೀಶ್ವರ ದೇವಸ್ಥಾನ ಪಂಚಕಮಿಟಿಯ ವತಿಯಿಂದ ನಂದಿ ಕಾಲೋನಿಯಲ್ಲಿ ಉಡಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಜರುಗಿತು. ದಿನಾಂಕ 25/7/2025 ರಿಂದ 24/8/2025 ಬಹಳ ಅದ್ದೂರಿಯಿಂದ ಶ್ರೀ ವೇದಮೂರ್ತಿ ರಾಚಯ್ಯ ಸ್ವಾಮಿಯವರ ವಾಕುಚಾತುರ್ಯದಿಂದ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮ ಜರುಗ್ತಾ ಇದೆ. ಅದರ ನಿಮಿತ್ತವಾಗಿ ಇಂದು ದಿನಾಂಕ 17/8/2025 ರಂದು 151 ಕನ್ಯೆ ಮುತ್ತೈದೆಯರು ಹಾಗೂ 1008 ಮುತ್ತೈದೆಯರಿಗೆ ನಂದಿ ಕಾಲೋನಿಯ ನಂದಿ ತರುಣ ಸಂಘ ಹಾಗೂ ನಂದಿ ಮಹಿಳಾ ಮಂಡಳಿ ಹಾಗೂ ನಂದೀಶ್ವರ ಪಂಚಕಮಿಟಿಯ ಸಹಕಾರದಿಂದ ಉಡಿ ತುಂಬಲಾಯಿತು. ನಂದೀಶ್ವರ ದೇವಸ್ಥಾನದಲ್ಲಿಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಮುತ್ತೈದೆಯರು ಮಂಗಳಾರತಿಯನ್ನ ಬೆಳಗಿದ್ರು. ಕಾರ್ಯಕ್ರಮದಲ್ಲಿ ಬಾಲಕಿಯೋರ್ವಳು ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ದೇವಿಯ ರೂಪದಲ್ಲಿ ಕಂಡುಬಂದಿದ್ದಾಳೆ. ನಂದೀಶ್ವರ ದೇವಸ್ಥಾನದಲ್ಲಿ 900ಕ್ಕೂ ಹೆಚ್ಚು ಮುತ್ತೈದೆಯರು ಸೇರಿದ್ದು ವಿಶೇಷವಾಗಿತ್ತು. ನಂತರದಲ್ಲಿ ಅಲ್ಲಿ ನೆರೆದಿದ್ದ ಮುತ್ತೈದೆಯರಿಗೆ ಆರತಿ ಬೆಳಗಿ ಅವರಿಗೆ ಮುತ್ತೈದೆ ಭೋಜನವನ್ನ ಬಡಿಸಲಾಯಿತು. ದೇವಸ್ಥಾನ ಸಮಿತಿಯ ಮುಖ್ಯಸ್ಥರು ಹಾಗೂ ಮಹಿಳಾ ಸಂಘದವರು ಪ್ರತಿ ವರ್ಷವೂ ಸಹ ಈ ರೀತಿಯಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಿ ಅಂತ ಆಶೀರ್ವಾದವನ್ನ ಮಾಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ. ಎಲ್ಲರಿಗೂ ಶರಣಾರ್ಥಿ. ಸೊ ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ನಂದಿ ಕಾಲೋನಿಯಲ್ಲಿ ನಾವು ಶ್ರಾವಣ ಮಾಸದ ಪ್ರಯುಕ್ತ 40 ದಿನಗಳ ಒಂದು ಈ ಕಾರ್ಯಕ್ರಮವನ್ನು ಪುರಾಣ ಪ್ರವಚನದಲ್ಲಿ ಅದು ದಾನಮ್ಮ ದೇವಿಯ ಪುರಾಣ ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಕೂಡ ಈಗ ಸಕಲ ಭಕ್ತರು ಸೇರಿ ಗುಡ್ಡಾಪುರ ದಾನಮ್ಮ ದೇವಿಯ ಮದುವೆ ಸಮಾರಂಭವನ್ನು ಕೂಡ ಮಾಡಿದ್ದಾರೆ. ಈಗ ನಾವು 501 ಜನ ಮುತ್ತೈದೆಯರು ಅಂತೇಳಿ ಹೇಳಿದ್ದೀವಿ. ಆದರೆ ಈ 501 ಮುತ್ತೈದೆಯರ ಅಲ್ಲ, 900 ಮುತ್ತೈದೆಯರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆ ಪ್ರಸಾದ ಎಲ್ಲ ಕೂಡ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ನಂದಿ ಕಾಲನಿಯಲ್ಲಿ ಎಲ್ಲ ಭಕ್ತರು ಸೇರಿ ಮಾಡಿದ್ದು ನಮಗೆ ತುಂಬ ಸಂತೋಷವಾಗಿದೆ. ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಆದರೆ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡಾಪುರ ದಾನಮ್ಮ ದೇವಿಯ ಒಂದು ಆಶೀರ್ವಾದದ ಮೇರೆಗೆ 900ಕ್ಕಿಂತ ಹೆಚ್ಚು ಮುತ್ತೈದೆಯರು ಇವತ್ತು ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ನಮಗೆ ಈ ಕಾಲೋನಿಯಲ್ಲೇ ಬಹಳಷ್ಟು ಸಂತೋಷದ ವಿಷಯ ಆಗಿದೆ. ಇನ್ನು ಮುಂದೆ ನಮ್ಮ ತಂಗಿಯವರು ಕೂಡ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಂದೀಶ್ವರನಿಗೆ ಹಾಗೂ ಗುಡ್ಡಾಪುರ ದಾನಮ್ಮ ದೇವಿಗೆ ನಮಸ್ಕರಿಸುತ್ತಾ ನಾನು ಇಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ. ಇಲ್ಲಿ ಧನ್ಯೋಸ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನೋಡಿ ತುಂಬ ಭಾಳ ಸಂತೋಷವಾಗ್ತಾ ಇದೆ. ಯಾಕಂದರೆ ನಾವು ಹೆಣ್ಮಕ್ಳು, ಈಗ ಈ ನಂದಿ ಕಾಲೋನಿಯ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಯಾವ ರೀತಿ ಹಬ್ಬಕ್ಕೆ ಬರಮಾಡ್ಕೊಳ್ತಾರ, ನೀವು ನಾಗರಮಸಿಗೆ ಬರ್ರಿ, ನೀವು ರಾಖಿ ಕಟ್ಲಿಕ್ಕೆ ಬರ್ರಿ ಅಂತ ಯಾವ ರೀತಿ ಹೇಳ್ತಾರ, ಆ ರೀತಿ ಇವತ್ತೇನು ಮಾಡ್ಯಾರ ಅಂದ್ರೆ ನೀವು ನಮ್ಗೆ ಅಲ್ಲಿ ಗುಡಿ ತುಂಬ್ಕೊಲಿಕ್ಕೆ ಬರ್ರಿ ಅಂತೇಳಿ ಹೇಳಿದ ಸಲುವಾಗಿ ನಾವು ಬಹಳ ನಮ್ಮ ಸಹಪಾಠಿಗಳಿಗೆ ಸುತ್ತಕ್ಕ ನಮ್ಮ ಮನೆಯಲ್ಲಿ ಇರೋವಂಥ ಆಜುಬಾಜುದವರಿಗೆ, ನಮ್ಮ ಓರ್ಗಿದ್ದವರಿಗೆ ಎಲ್ಲರಿಗೂ ಕರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬಹಳ ಸಂತೋಷವಾಗಿದೆ. ಮತ್ತು ನಾವು ಮನೆಯಲ್ಲಿ ಯಾವ ರೀತಿ ಮುತ್ತೈದೆಯರಿಗೆ ಕರ್ಕೊಂಡ್ರೆ ಒಂದು 5 ಜನಕ್ಕೆ ಕರ್ಕೊಂಡ್ರೆ ಎಷ್ಟು ಸಂಜಿತನ ಮಾಡ್ತೀವಿ, ಆದರೆ ಇಷ್ಟೊಂದು ಜನಕ್ಕೆ ಬಹಳ ಅತಿಯಾಗಿ ಸುಂದರವಾಗಿ ಎಲ್ಲರಿಗೂ ಸೇವೆ ಮಾಡಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಹಳ ಪುನೀತರಾಗಿವಂತ ಹೇಳಕ್ಕೆ ಬಹಳ ಸಂತೋಷವಾಗ್ತದೆ. ಆಮೇಲೆ ನಮಗೇನು ಹಬ್ಬದ ವಾತಾವರಣ ಯಾವ ರೀತಿ ಮನ್ಯಾಗ ನಾವು ಇದು ಆಗ್ತದಲ್ಲ, ಹಂಗೆ ನಾವು ಇಲ್ಲಿ ಹಬ್ಬದಾಗ ಬಂದು ಪಾಲ್ಗೊಂಡಿವೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗ್ಲತ್ತದ ಅಂತೇಳಿ ಹೇಳಿ ಇದೇ ರೀತಿ ವರ್ಷನೂ ಇವರು ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ. ಧನ್ಯವಾದಗಳು. ಎಲ್ಲ ಸಮಿತಿದವರಿಗೂ ಕೂಡ, ಸಮಿತಿ ಮಂಡಳಿಯವರಿಗೂ, ಅಕ್ಕನ ಬಳಗದವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಎಲ್ಲ ತರುಣ ಸಂಘದ ಗಣೇಶ ತರುಣ ಸಂಘದ ಮಕ್ಕಳು ಬಹಳಷ್ಟು ವಯಸ್ಸಿನಲ್ಲಿ ಚಿಕ್ಕವರಾದರೂ ಸಹ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣಗೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೂ ಕೂಡ ಪ್ರತಿಯೊಂದು ಭಕ್ತರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.
ನಮ್ಮ ನಂದಿ ಕಾಲನಿಯ ಬಡಾವಣೆಯಲ್ಲಿ ಸುಮಾರು ವರ್ಷಗಳವರೆಗೆ ನಾವು ಪ್ರತಿ ವರ್ಷ ಶ್ರಾವಣ ಮಾಸ ನಿಮಿತ್ತವಾಗಿ ಬಹು ವಿಜೃಂಭಣೆಯಿಂದ ಮಹಾನ್ ಸಂತರ ಶರಣರ ಪುರಾಣ ಕಾರ್ಯಕ್ರಮವನ್ನು ನಮ್ಮ ಪಂಚ ಕಮಿಟಿಯ ಎಲ್ಲ ಸದಸ್ಯರು ಒಳಗೊಂಡು ಹಾಗೂ ಬಡಾವಣೆಯ ಎಲ್ಲ ಹಿರಿಯರು ಒಳಗೊಂಡು ಒಂದು ಭವ್ಯವಾದಂಥ ಕಾರ್ಯಕ್ರಮ ಪ್ರತಿ ವರ್ಷವನ್ನು ನಾವು ಮಾಡ್ತಾ ಸುಮಾರು 16-15 ವರ್ಷಗಳವರೆಗೆ ನಾವು ಮಾಡ್ತಾ ಬಂದಿದ್ದೇವೆ. ಅದರಂತೆ ಈ ವರ್ಷವೂ ಕೂಡ ನಮ್ಮ ಬಡಾವಣೆಯಲ್ಲಿ ಎಲ್ಲ ಯುವಕರು ಮತ್ತು ಮಹಿಳಾ ಮಂಡಳ ಸದಸ್ಯರು ಎಲ್ಲರೂ ಒಳಗೊಂಡು ಮತ್ತು ನಮ್ಮ ಪಂಚ ಕಮಿಟಿಯವರ ಒಂದು ಸಪೋರ್ಟ್ನಿಂದ ನಮ್ಮ ಬಡಾವಣೆಯಲ್ಲಿ ಒಳ್ಳೆಯ ಈ ವರ್ಷ ನಾವು ಕಮಿಟಿ ಮೀಟಿಂಗ್ ಕರೆದಾಗ ಒಂದು ಉತ್ತಮ ಕಾರ್ಯಕ್ರಮ ಏನಾದರೂ ಹಾಕ್ಕೋಬೇಕಂತ ವಿಚಾರ ಮಾಡಿದ್ವಿ. ಆದರೆ ಮಾದಾನೇಶ್ವರಿ ಗುಡ್ಡಾಪುರ ದಾನಮ್ಮ ದೇವಿಯ ಒಂದು ಪುರಾಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅಂತ ಯುವಕರು ಮುಂದಾದಾಗ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಹೆಣ್ಮಕ್ಕಳಾಗಲಿ ತಾಯಂದಿರು ಯುವಕರು ಮತ್ತು ಹಿರಿಯರು ಪಂಚ ಕಮಿಟಿಯ ಎಲ್ಲರೂ ಸದಸ್ಯರು ನಾವು ಇವತ್ತಿನ ದಿವಸ ಎಷ್ಟೇ ಖರ್ಚು ಬರಲಿಕ್ಕ ನಾವು ನಿಮ್ಮ ಜೊತೆಗಿದ್ದೀವಿ, ಎಷ್ಟೇ ಖರ್ಚು ಬರಲಿಕ್ಕ ನಿಮ್ಮ ಜೊತೆಗಿದ್ದೀವಿ. ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೋರಿ ಅಂತ ಹೇಳಿಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ನಮ್ಮ ಯುವಕರೆಲ್ಲ ಈ ಒಂದು ಖರ್ಚು ವೆಚ್ಚ ಎಲ್ಲ ಎಷ್ಟೇ ಬಂದರೂ ಕೂಡ ನಾವು ಮಾಡ್ತೀವಿ ಎಂಬಂಥ ಮಾತನ್ನು ಮಾಡಿದ್ರು. ಈ ಒಂದು ಧಾರ್ಮಿಕ ಕಾರ್ಯಗಳು ಮಾಡೋದರಿಂದ ನಮ್ಮ ಕಾಲೋನಿಗೆ ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾರತಾಂಬೆಗೆ ಒಂದು ಶಾಂತಿ ಸ್ವರೂಪದ ಸಂಕೇತವನ್ನು ತೋರಿಸಿಕೊಡುತ್ತದೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಅದರಂತೆ ಸೈನಿಕರಿಗಾಗಲಿ, ಅನ್ನ ನೀಡ್ತಕ್ಕಂಥ ರೈತನಿಗಾಗಲಿ ಈ ಒಂದು ಧಾರ್ಮಿಕ ಉರಿತುಂಬ ಕಾರ್ಯಕ್ರಮಗಳು ಮಾಡೋದರಿಂದ ನಮ್ಮ ನಾಡಿಗೆ ಒಳ್ಳೆಯ ಸಮೃದ್ಧಿಯ ಸಂಕೇತವನ್ನು ತೋರಿಸಿಕೊಡುತ್ತದೆ ಎಂಬಂಥ ಮಾತನ್ನು ಈ ಒಂದು ಕಾರ್ಯಕ್ರಮವನ್ನು ನೋಡಿದರೆ ತಿಳಿದು ಬರ್ತಾ ಇದೆ. ಅದಕ್ಕಾಗಿ ಇಲ್ಲೆಲ್ಲ ಸೇರಿದಂಥ ಎಲ್ಲ ನಮ್ಮ ಯುವಕರು ಮತ್ತು ನಮ್ಮ ಪಂಚ ಕಮಿಟಿ ಸದಸ್ಯರು, ಮಹಿಳಾ ಮಂಡಳದ ಅಕ್ಕನ ಬಳಗದ ಸದಸ್ಯರು ಎಲ್ಲರೂ ಇದಕ್ಕೆ ರೂವಾರಿ ಆಗಿರುತ್ತಾರೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.